ರಾಜ್ಯದ ಜನರಿಗೆ ಇವತ್ತಿನಿಂದ ಬೆಲೆ ಏರಿಕೆಯ ಬಿಸಿ ತಟ್ತಾ ಇದೆ. ಒಂದು ಕಡೆ ಇವತ್ತಿಂದ ಕರೆಂಟ್ ಹಚ್ಚೋ ಹಾಗಿಲ್ಲ, ಹಾಲು ಖರೀದಿ ಮಾಡೋ ಹಾಗಿಲ್ಲ ಅನ್ನುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕ ಮಹೇಶ್ ಟೆಂಗಿನಕಾಯಿ ಅವರಿದ್ದಾರೆ ನಮ್ಮ ಜೊತೆಗೆ. ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತಿನಿಂದ ಹಾಲಿನ ದರ ಹೆಚ್ಚಿಗೆ ಆಗಿದೆ, ಕರೆಂಟ್ ದರ ಹೆಚ್ಚಿಗೆ ಆಗಿದೆ. ರಾಜ್ಯದ ಜನರಿಗೆ ಏನು ಮಾಡಲಿಕ್ಕೆ ಹೊರಟಿದೆ ಅಂತ ಸರ್ಕಾರ? ನೋಡಿ, ಈ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ಭಾಳ ಹರ್ಷೋದ್ಗಾರವಾಗಿ 5 ಗ್ಯಾರಂಟಿಗಳ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೇಳಿದರು. 5 ಗ್ಯಾರಂಟಿಗಳನ್ನು ನಾವು ಕೊಡ್ತಾ ಇದ್ದೇವೆ ಅಂತ ಮಾತನ್ನು ಹೇಳಿದರು. ಆದರೆ ಇವತ್ತು ಆ 5 ಗ್ಯಾರಂಟಿಗೆ ಎಡಿಷ್ನಲಾಗಿ 5 ಗ್ಯಾರಂಟಿಯನ್ನು ಈಗ ಕೊಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಜನತೆಗೆ ಇವತ್ತು ಭಾಳ ಸ್ಪಷ್ಟ ಆಗ್ತಾಯಿದೆ. ಬರ್ಬರ್ತು ಇವತ್ತು ಇವ್ರು ಏನು 5 ಗ್ಯಾರಂಟಿಗಳನ್ನು ಕೊಟ್ಟಾವ ಇವೆಲ್ಲ ಬೋಗಸ್ ಗ್ಯಾರಂಟಿಗಳನ್ನು ಅಂತದ್ದು. ಯಾಕಂದರೆ ಇವತ್ತು ಒಂದು ಕಡೆ 200 ಯೂನಿಟ್ ಫ್ರೀ ಅಂತಿದ್ರು, ಆದರೆ 200 ಯೂನಿಟ್ ಕೊಡಲಿಲ್ಲ. ಅವ್ರು ಎಷ್ಟು ಬಳಸಾಕತ್ತಾರೆ ಅದ್ರ ಮೇಲೆ 10% ಎಡಿಷನಲ್ ಅನ್ನೋಂಥದ್ದನ್ನು ಕೊಟ್ಟರು. ಹಾಗಾದ್ರೆ ಇವತ್ತು 11% ಆಯ್ತು ಅಂತಂದ್ರೆ, ಅಂದರೆ 100 ಬಳಸಿದ್ರೆ 110 111 ಯೂನಿಟ್ ಆಯ್ತು ಅಂತಂದ್ರೆ ಇವತ್ತಿಂದ ಅವ್ರು 35 ಪೈಸೆ ಎಡಿಷನಲ್ ಕೊಡಬೇಕಾಗಿತ್ತು. ಇನ್ನು ಫ್ರೀ ಬಂತೇನು ಇವ್ರದ್ದು? ಯಾವುದು ಫ್ರೀ ಇಲ್ಲ. ಇವತ್ತು ಮಕ್ಕಳು ಹಾಲು ಕುಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮಕ್ಕಳಿಗೆ ವಿಶೇಷವಾಗಿ ಹಾಲು ಕೊಡಬೇಕು ಅನ್ನೋಂಥದ್ದು ಎಲ್ಲ ಕಡೆ ಇರುತ್ತೆ. ಚಹಾ ಕುಡಿಬೇಕು ಅನ್ನೋಂಥ ಹಿರಿಯರಿಗಿರುತ್ತೆ, ಯುವಕರಿಗಿರುತ್ತೆ. ಆದರೆ ಇವತ್ತು ಈ ಚಹಾ ಬೆಲೆಯನ್ನು ಏರಿಸೋ ಮುಖಾಂತರ, ಹಾಲಿನ ಬೆಲೆಯನ್ನು ಏರಿಸೋ ಮುಖಾಂತರ ಇವತ್ತು ಹೋಟೆಲ್ನಾಗ ಇರ್ತಕ್ಕಂಥ ಚಹಾ ಇರುತ್ತೆ. ಅಂದರೆ ಎಲ್ಲ ರೇಟ್ಗಳನ್ನು ಹೈಕ್ ಮಾಡುವಂಥ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕಳೆದ 18 ತಿಂಗಳಲ್ಲಿ 3 ಬಾರಿ ಹಾಲಿನ ದರವನ್ನು ಏರ್ಸ್ಯಾರ ಇವತ್ತು ಸರ್ಕಾರ ಬಂದ ಮೇಲೆ. ಇದನ್ನು ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನಾವು ಸಹಿಸೋದಿಲ್ಲ. ಎಲೆಕ್ಟ್ರಿಸಿಟಿಯನ್ನು ಏರಿಸಿದ್ರಿ, ಬಸ್ ರೇಟ್ ಏರಿಸಿದ್ರಿ, ಮುದ್ರಾಂಕಣ ಶುಲ್ಕ ಏರಿಸಿದ್ರಿ, ಸತ್ತವರು ಹುಟ್ಟಿದವ್ರನ್ನೂ ಬಿಡಲಾರ್ದಂಥ ಪರಿಸ್ಥಿತಿ ಈ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದೈತಿ. 25 ರೂಪಾಯಿಗೆ ಸಿಗ್ತಕ್ಕಂಥ ಕಾರ್ಡು ಇವತ್ತು ಅದನ್ನು 500 ರೂಪಾಯಿ ಮಾಡಿಟ್ರು. ಅಂದ್ರೆ ಈ ಸರ್ಕಾರ ಹೆಂಗೈತೆ ಅಂದ್ರೆ ಸತ್ರೂ ಬಿಡಂಗಿಲ್ಲ, ಹುಟ್ಟಿದ್ರೂ ಬಿಡಂಗಿಲ್ಲ. ಎಲ್ಲರಿಗೂ ಕೂಡ ಬರೇನು ಎಳಿತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ನೇತೃತ್ವದಲ್ಲಿ ಆಗ್ತದೆ. ಭಾರತೀಯ ಜನತಾ ಪಾರ್ಟಿ ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಹಾಲಿನ ದರ ಮತ್ತು ಎಲೆಕ್ಟ್ರಿಕ್ ದರವನ್ನು ಇಳಿಸಬೇಕನ್ನುವಂಥ ಆಗ್ರಹ ಮಾಡ್ತೇವೆ. ನಾಳೆ ಬೆಳಗ್ಗೆಯಿಂದ ಫ್ರೀಡಮ್ ಪಾರ್ಕ್ದಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷ ನಾಯಕರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಹೋರಾತ್ರಿ ಧರಣಿಯನ್ನು ನಾವೆಲ್ಲ ಕೈಗೊಂಡಿದ್ದೇವೆ. ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಲೋಕಸಭಾ ಸದಸ್ಯರು ಅದರಲ್ಲಿ ಪಾಲ್ಗೊಳ್ಳುತ್ತಾರೆ. ಮುಂದಿನ ಹಂತವಾಗಿ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ನಾವು ಕೈಗೆತ್ತಿಕೊಂತೇವೆ. ಈಗ ಒಂದು ಕಡೆ ಇಡೀ ರಾಜ್ಯಾದ್ಯಂತ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯಿಂದ ಸಾಕಷ್ಟು ಕಂಗೆಟ್ಟು ಹೋಗಿದ್ದಾರೆ. ಇದು ಮತ್ತೆ ಇದು ಗಾಯದ ಮೇಲೆ ಬರೆ ಎಳೆಯುವಂಥ ಪರಿಸ್ಥಿತಿ ಆಗ್ತಾಯಿದೆ ಅನಿಸ್ತಾರೆ. 100% ಇದು ಜನವಿರೋಧಿ ಸರ್ಕಾರ. ಕರ್ನಾಟಕದಲ್ಲಿರ್ತಕ್ಕಂಥದ್ದು ಜನವಿರೋಧಿ ಸರ್ಕಾರ. ಇದು ಯಾವಾಗಲೂ ಜನಪರವಾಗಿರ್ತಕ್ಕಂಥ ಕೆಲಸ ಮಾಡಿಲ್ಲ. ಹೆಸರಿಗೆ 5 ಗ್ಯಾರಂಟಿಗಳನ್ನು ಕೊಟ್ಟರು, ಮೇಲೆ 10 ಗ್ಯಾರಂಟಿಗಳನ್ನು ಹೇರುವಂಥದ್ದನ್ನು ಪ್ರಯತ್ನ ಮಾಡಿದ್ದಾರೆ. ಯಾವ ರೇಟ್ ಏರಿಸಿಲ್ಲ ಇವತ್ತು ಇವ್ರು ಬಂದ ಮೇಲೆ. ಇವತ್ತು KB ರೇಟನ್ನು ಏರಿಸುವಂಥದ್ದು ಕೆಲಸ ಮಾಡಿದರು, ಹಾಲಿನ ದರವನ್ನು ಏರಿಸುವಂಥದ್ದು ಮಾಡಿದರು, ಬಸ್ ಪ್ರಯಾಣ ದರವನ್ನು ಏರಿಸುವಂಥದ್ದು ಮಾಡಿದರು, ಮುದ್ರಾಂಕ ಶುಲ್ಕವನ್ನು ಏರಿಸುವಂಥದ್ದು ಮಾಡಿದರು, ಗಂಡು ಕುಡಿತಕ್ಕಂಥ ಆಲ್ಕೋಹಾಲ್ ರೇಟನ್ನು ಏರಿಸುವಂಥ ಪ್ರಯತ್ನ ಮಾಡಿದರು. ಹಾಗಾದರೆ ನೀವು ಒಂದು ಕೈಲಿಂದ ಕೊಟ್ಟು 3 ಕೈಲಿಂದ ಕಸ್ಕೊಂಡಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ನೇತೃತ್ವದ ಸರ್ಕಾರ ಮಾಡ್ತಾಯಿದೆ. ಇವತ್ತು ಜನರಿಗೆ ಬರೆ ಎಳಿತಕ್ಕಂಥ, ಇವತ್ತು ನೋಡಿರಿ, ಮೊನ್ನೆ ಬಜೆಟ್ನಲ್ಲಿ 1,09,000 ಕೋಟಿ ಸಾಲವನ್ನು ಮಾಡ್ಯಾರ ಇವರು. ಯಾವ್ದಾರ ಸಾಲ ಮಾಡಬೇಕು, ಇಲ್ಲ ಅಂತಲ್ಲ, ಆದರೆ ಯಾವುದಕ್ಕೆ ಮಾಡಬೇಕು? ಡೆವಲಪ್ಮೆಂಟ್ ದೃಷ್ಟಿಯಿಂದ ಮಾಡುವಂಥದ್ದನ್ನು ಆಗಬೇಕು. ಡೆವಲಪ್ಮೆಂಟಿಗೆ ದುಡ್ಡು ಕೊಡ್ತಕ್ಕಂಥದ್ದು ಆಗಬೇಕು. ಡೆವಲಪ್ಮೆಂಟ್ ಆದಾಗ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನು ROI ಅಂತಂದೈತೆ ಅವಾಗ ಬರೋಕ್ಕೆ ಸಾಧ್ಯ ಐತೆ. ಇಲ್ಲೇನಿಲ್ಲ, ಇಲ್ಲೇ ಎಲ್ಲ ಕೊಟ್ಟಿದ್ದೆಲ್ಲ ಹೊಳ್ದಂಗೆ ಇಲ್ಲ ವಾಪಸ್. ಹೀಗಾಗಿ ಇದನ್ನು ಯಾವುದಕ್ಕೂ ಕೂಡ ನಾವು ಒಪ್ಪುವಂಥ ಸಾಧ್ಯತೆ ಇಲ್ಲ. ಜನರಿಗೆ ಇವತ್ತು ಸ್ಪಷ್ಟ ಆಗ್ತಾಯಿದೆ ಯಾಕಂದ್ರೆ ಈ ಸರ್ಕಾರವನ್ನು ನಾವು ಕರ್ನಾಟಕದಲ್ಲಿ ತಂದಪ್ಪ ಅಂತಕ್ಕಂಥದ್ದನ್ನು ಕೇವಲ 1.5 ವರ್ಷದ ಅವಧಿಯಲ್ಲಿ ಇವತ್ತು ಜನರಿಗೆ ಮನದಟ್ಟಾಗತಕ್ಕಂಥ ಕೆಲಸವನ್ನಾಗಿದ್ದೆ. ಮುಂದಿನ ದಿನಮಾನಗಳಲ್ಲಿ ಜನನೂ ಸರಿಯಾದಂಥ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ವಿಶ್ವಾಸ ನಮಗಿದೆ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಮಹೇಶ್ ಟೆಂಗಿನಕಾಯಿ ಅವರ ಮಾತು. ಒಂದು ಕಡೆ ರಾಜ್ಯ ಸರ್ಕಾರದ ಮೇಲೆ ಇಡೀ ರಾಜ್ಯದ ಜನರ ಸಾಕಷ್ಟು ನಿರೀಕ್ಷೆಗಳಿದ್ದು, ಆ ನಿರೀಕ್ಷೆಗಳನ್ನು ಹುಸಿ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಈಗ ಮುಂದಾಗ್ತಾ ಇದೆ. ಒಂದು ಕಡೆ ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಬಿಸಿಯನ್ನು ಮುಟ್ಟಿಸುವಂಥ ನಿಟ್ಟಿನಲ್ಲಿ ಈ ಸರ್ಕಾರ ಏನು ನಡೆಯನ್ನು ಅನುಸರಿಸ್ತಾ ಇದೆ. ಈ ನಡೆ ವಿರುದ್ಧ ನಾವು ನಾಳೆಯಿಂದ ನಿರಂತರವಾಗಿ ಉಗ್ರವಾದಂಥ ಹೋರಾಟವನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ಚಾಟಿ ಬೀಸುವಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯದ ಜನರಿಗೆ ಇವತ್ತಿನಿಂದ ಬೆಲೆ ಏರಿಕೆಯ ಬಿಸಿ ತಟ್ತಾ ಇದೆ. ಒಂದು ಕಡೆ ಇವತ್ತಿಂದ ಕರೆಂಟ್ ಹಚ್ಚೋ ಹಾಗಿಲ್ಲ, ಹಾಲು ಖರೀದಿ ಮಾಡೋ ಹಾಗಿಲ್ಲ ಅನ್ನುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕ ಮಹೇಶ್ ಟೆಂಗಿನಕಾಯಿ ಅವರಿದ್ದಾರೆ ನಮ್ಮ ಜೊತೆಗೆ. ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತಿನಿಂದ ಹಾಲಿನ ದರ ಹೆಚ್ಚಿಗೆ ಆಗಿದೆ, ಕರೆಂಟ್ ದರ ಹೆಚ್ಚಿಗೆ ಆಗಿದೆ. ರಾಜ್ಯದ ಜನರಿಗೆ ಏನು ಮಾಡಲಿಕ್ಕೆ ಹೊರಟಿದೆ ಅಂತ ಸರ್ಕಾರ? ನೋಡಿ, ಈ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ಭಾಳ ಹರ್ಷೋದ್ಗಾರವಾಗಿ 5 ಗ್ಯಾರಂಟಿಗಳ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೇಳಿದರು. 5 ಗ್ಯಾರಂಟಿಗಳನ್ನು ನಾವು ಕೊಡ್ತಾ ಇದ್ದೇವೆ ಅಂತ ಮಾತನ್ನು ಹೇಳಿದರು. ಆದರೆ ಇವತ್ತು ಆ 5 ಗ್ಯಾರಂಟಿಗೆ ಎಡಿಷ್ನಲಾಗಿ 5 ಗ್ಯಾರಂಟಿಯನ್ನು ಈಗ ಕೊಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಜನತೆಗೆ ಇವತ್ತು ಭಾಳ ಸ್ಪಷ್ಟ ಆಗ್ತಾಯಿದೆ. ಬರ್ಬರ್ತು ಇವತ್ತು ಇವ್ರು ಏನು 5 ಗ್ಯಾರಂಟಿಗಳನ್ನು ಕೊಟ್ಟಾವ ಇವೆಲ್ಲ ಬೋಗಸ್ ಗ್ಯಾರಂಟಿಗಳನ್ನು ಅಂತದ್ದು. ಯಾಕಂದರೆ ಇವತ್ತು ಒಂದು ಕಡೆ 200 ಯೂನಿಟ್ ಫ್ರೀ ಅಂತಿದ್ರು, ಆದರೆ 200 ಯೂನಿಟ್ ಕೊಡಲಿಲ್ಲ. ಅವ್ರು ಎಷ್ಟು ಬಳಸಾಕತ್ತಾರೆ ಅದ್ರ ಮೇಲೆ 10% ಎಡಿಷನಲ್ ಅನ್ನೋಂಥದ್ದನ್ನು ಕೊಟ್ಟರು.
ಹಾಗಾದ್ರೆ ಇವತ್ತು 11% ಆಯ್ತು ಅಂತಂದ್ರೆ ಅಂದ್ರೆ 100 ಬಳಸಿದ್ರೆ 110 ಇತ್ತು, 111 ಯೂನಿಟ್ ಆಯ್ತು ಅಂತಂದ್ರೆ ಇವತ್ತಿಂದ ಅವ್ರು 35 ಪೈಸೆ ಎಡಿಷನಲ್ ಕೊಡಬೇಕಾಗಿತ್ತು. ಇನ್ನು ಫ್ರೀ ಬಂತೇನು ಇವ್ರದ್ದು? ಯಾವುದು ಫ್ರೀ ಇಲ್ಲ. ಇವತ್ತು ಮಕ್ಕಳು ಹಾಲು ಕುಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮಕ್ಕಳಿಗೆ ವಿಶೇಷವಾಗಿ ಹಾಲು ಕೊಡಬೇಕು ಅನ್ನೋಂಥದ್ದು ಎಲ್ಲ ಕಡೆ ಇರುತ್ತೆ. ಚಹಾ ಕುಡಿಬೇಕು ಅನ್ನೋಂಥ ಹಿರಿಯರಿಗಿರುತ್ತೆ, ಯುವಕರಿಗಿರುತ್ತೆ. ಆದರೆ ಇವತ್ತು ಈ ಚಹಾ ಬೆಲೆಯನ್ನು ಏರಿಸೋ ಮುಖಾಂತರ, ಹಾಲಿನ ಬೆಲೆಯನ್ನು ಏರಿಸೋ ಮುಖಾಂತರ ಇವತ್ತು ಹೋಟೆಲ್ನಾಗ ಇರ್ತಕ್ಕಂಥ ಚಹಾ ಏರುತ್ತೆ. ಅಂದರೆ ಎಲ್ಲ ರೇಟ್ಗಳನ್ನು ಹೈಕ್ ಮಾಡುವಂಥ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕಳೆದ 18 ತಿಂಗಳಲ್ಲಿ 3 ಬಾರಿ ಹಾಲಿನ ದರವನ್ನು ಏರ್ಸ್ಯಾರ ಇವತ್ತು ಸರ್ಕಾರ ಬಂದ ಮೇಲೆ. ಇದನ್ನು ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನಾವು ಸಹಿಸೋದಿಲ್ಲ. ಎಲೆಕ್ಟ್ರಿಸಿಟಿಯನ್ನು ಏರಿಸಿದಿರಿ, ಬಸ್ ರೇಟ್ ಏರಿಸಿದ್ರಿ, ಮುದ್ರಾಂಕಣ ಶುಲ್ಕ ಏರಿಸಿದ್ರಿ, ಸತ್ತವರು ಹುಟ್ಟಿದವ್ರನ್ನೂ ಬಿಡಲಾರ್ದಂಥ ಪರಿಸ್ಥಿತಿಗೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದೈತಿ. 25 ರೂಪಾಯಿಗೆ ಸಿಗ್ತಕ್ಕಂಥ ಕಾರ್ಡು ಇವತ್ತು ಅದನ್ನು 500 ರೂಪಾಯಿ ಮಾಡಿಟ್ರು. ಅಂದ್ರೆ ಈ ಸರ್ಕಾರ ಹೆಂಗೈತೆ ಅಂದ್ರೆ ಸತ್ರೂ ಬಿಡಂಗಿಲ್ಲ, ಹುಟ್ಟಿದ್ರೂ ಬಿಡಂಗಿಲ್ಲ. ಎಲ್ಲರಿಗೂ ಕೂಡ ಬರೇನು ಎಳಿತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ನೇತೃತ್ವದಲ್ಲಿ ಆಗ್ತದೆ. ಭಾರತೀಯ ಜನತಾ ಪಾರ್ಟಿ ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಹಾಲಿನ ದರ ಮತ್ತು ಎಲೆಕ್ಟ್ರಿಕ್ ದರವನ್ನು ಇಳಿಸಬೇಕನ್ನುವಂಥ ಆಗ್ರಹ ಮಾಡ್ತೇವೆ. ನಾಳೆ ಬೆಳಗ್ಗೆಯಿಂದ ಫ್ರೀಡಮ್ ಪಾರ್ಕ್ದಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷ ನಾಯಕರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಹೋರಾತ್ರಿ ಧರಣಿಯನ್ನು ನಾವೆಲ್ಲ ಕೈಗೊಂಡಿದ್ದೇವೆ. ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಲೋಕಸಭಾ ಸದಸ್ಯರು ಅದರಲ್ಲಿ ಪಾಲ್ಗೊಳ್ಳುತ್ತಾರೆ. ಮುಂದಿನ ಹಂತವಾಗಿ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ನಾವು ಕೈಗೆತ್ತಿಕೊಂತೇವೆ. ಈಗ ಒಂದು ಕಡೆ ಇಡೀ ರಾಜ್ಯಾದ್ಯಂತ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯಿಂದ ಸಾಕಷ್ಟು ಕಂಗೆಟ್ಟು ಹೋಗಿದ್ದಾರೆ. ಇದು ಮತ್ತೆ ಇದು ಗಾಯದ ಮೇಲೆ ಬರೆ ಎಳೆಯುವಂಥ ಪರಿಸ್ಥಿತಿ ಆಗ್ತಾ ಇದೆ ಅನಿಸ್ತಾರೆ. 100% ಇದು ಜನವಿರೋಧಿ ಸರ್ಕಾರ. ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಜನವಿರೋಧಿ ಸರ್ಕಾರ. ಇದು ಯಾವಾಗಲೂ ಜನಪರವಾಗಿರ್ತಕ್ಕಂಥ ಕೆಲಸ ಮಾಡಿಲ್ಲ. ಹೆಸರಿಗೆ 5 ಗ್ಯಾರಂಟಿಗಳನ್ನು ಕೊಟ್ಟರು, ಮೇಲೆ 10 ಗ್ಯಾರಂಟಿಗಳನ್ನು ಹೇರುವಂಥದ್ದು ಪ್ರಯತ್ನ ಮಾಡಿದ್ದಾರೆ. ಯಾವ ರೇಟ್ ಏರಿಸಿಲ್ಲ ಇವತ್ತು ಇವ್ರು ಬಂದ ಮೇಲೆ. ಇವತ್ತು KB ರೇಟನ್ನು ಏರಿಸುವಂಥದ್ದು ಕೆಲಸ ಮಾಡಿದರು, ಹಾಲಿನ ದರವನ್ನು ಏರಿಸುವಂಥದ್ದು ಮಾಡಿದರು, ಬಸ್ ಪ್ರಯಾಣ ದರವನ್ನು ಏರಿಸುವಂಥದ್ದು ಮಾಡಿದರು, ಮುದ್ರಾಂಕ ಶುಲ್ಕವನ್ನು ಏರಿಸುವಂಥದ್ದು ಮಾಡಿದರು, ಗಂಡು ಮಕ್ಕಳು ಕುಡಿತಕ್ಕಂಥ ಆಲ್ಕೋಹಾಲ್ ರೇಟನ್ನು ಏರಿಸುವಂಥ ಪ್ರಯತ್ನ ಮಾಡಿದರು. ಹಾಗಾದರೆ ನೀವು ಒಂದು ಕೈಲಿಂದ ಕೊಟ್ಟು 3 ಕೈಲಿಂದ ಕಸ್ಕೊಳ್ಳೋಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ನೇತೃತ್ವದ ಸರ್ಕಾರ ಮಾಡ್ತಾಯಿದೆ. ಇವತ್ತು ಜನರಿಗೆ ಬರೆ ಎಳಿತಕ್ಕಂಥ, ಇವತ್ತು ನೋಡ್ರಿ ಮೊನ್ನೆ ಬಜೆಟ್ನಲ್ಲಿ 1,09,000 ಕೋಟಿ ಸಾಲವನ್ನು ಮಾಡ್ಯಾರ ಇವರು. ಯಾವ್ದಾರ ಸಾಲ ಮಾಡಬೇಕು, ಇಲ್ಲ ಅಂತಲ್ಲ, ಆದರೆ ಯಾವುದಕ್ಕೆ ಮಾಡಬೇಕು? ಡೆವಲಪ್ಮೆಂಟ್ ದೃಷ್ಟಿಯಿಂದ ಮಾಡುವಂಥದ್ದನ್ನು ಆಗಬೇಕು. ಡೆವಲಪ್ಮೆಂಟಿಗೆ ದುಡ್ಡು ಕೊಡ್ತಕ್ಕಂಥದ್ದು ಆಗಬೇಕು. ಡೆವಲಪ್ಮೆಂಟ್ ಆದಾಗ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನು ROI ಅಂತಂದೈತೆ ಅವಾಗ ಬರೋಕ್ಕೆ ಸಾಧ್ಯ ಐತೆ. ಇಲ್ಲೇನಿಲ್ಲ, ಇಲ್ಲೇ ಎಲ್ಲ ಕೊಟ್ಟಿದ್ದೆಲ್ಲ ಹೊಳ್ದಂಗೆ ಇಲ್ಲ ವಾಪಸ್. ಹೀಗಾಗಿ ಇದನ್ನು ಯಾವುದಕ್ಕೂ ಕೂಡ ನಾವು ಒಪ್ಪುವಂಥ ಸಾಧ್ಯತೆ ಇಲ್ಲ. ಜನರಿಗೆ ಇವತ್ತು ಸ್ಪಷ್ಟ ಆಗ್ತಾಯಿದೆ ಯಾಕಂದ್ರೆ ಈ ಸರ್ಕಾರವನ್ನು ನಾವು ಕರ್ನಾಟಕದಲ್ಲಿ ತಂದಪ್ಪ ಅಂತಕ್ಕಂಥದ್ದನ್ನು ಕೇವಲ 1.5 ವರ್ಷದ ಅವಧಿಯಲ್ಲಿ ಇವತ್ತು ಜನರಿಗೆ ಮನದಟ್ಟಾಗತಕ್ಕಂಥ ಕೆಲಸವನ್ನಾಗಿದ್ದೆ. ಮುಂದಿನ ದಿನಮಾನಗಳಲ್ಲಿ ಜನನೂ ಸರಿಯಾದಂಥ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ವಿಶ್ವಾಸ ನಮಗಿದೆ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಮಹೇಶ್ ಟೈನಿಕ್ ಅವರ ಮಾತು. ಒಂದು ಕಡೆ ರಾಜ್ಯ ಸರ್ಕಾರದ ಮೇಲೆ ಇಡೀ ರಾಜ್ಯದ ಜನರ ಸಾಕಷ್ಟು ನಿರೀಕ್ಷೆಗಳಿದ್ದು ಆ ನಿರೀಕ್ಷೆಗಳನ್ನು ಹುಸಿ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಈಗ ಮುಂದಾಗ್ತಾ ಇದೆ. ಒಂದು ಕಡೆ ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಬಿಸಿಯನ್ನು ಮುಟ್ಟಿಸುವಂಥ ನಿಟ್ಟಿನಲ್ಲಿ ಈ ಸರ್ಕಾರ ಏನು ನಡೆಯನ್ನು ಅನುಸರಿಸ್ತಾ ಇದೆ. ಈ ನಡೆ ವಿರುದ್ಧ ನಾವು ನಾಳೆಯಿಂದ ನಿರಂತರವಾಗಿ ಉಗ್ರವಾದಂಥ ಹೋರಾಟವನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ಚಾಟಿ ಬೀಸುವಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.